ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ಆದಿವಾಸಿ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ತಿಳ್ಕೊಳ್ಳುವ. ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಾಜೆಕ್ಟ್ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 8.8ರಷ್ಟು ಪರಿಶಿಷ್ಟ ಪಂಗಡಗಳ ಅಥವಾ ಆದಿವಾಸಿಗಳ ಕಲ್ಯಾಣವನ್ನು ಸಾಧಿಸುವುದು ತನ್ನ ಕರ್ತವ್ಯವೆಂದು ಭಾವಿಸಿರುವ ಸ್ವತಂತ್ರ ಭಾರತ ಸರ್ಕಾರವು ಈ ದೃಷ್ಟಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅವುಗಳಲ್ಲಿ ಮುಖ್ಯವಾದುದು ಒಂದು ಸಂವಿಧಾನಿಕ ಸವಲತ್ತಾಗಿದೆ. ಸ್ವತಂತ್ರ ಭಾರತ ಸರ್ಕಾರವು ದೇಶದ ಸಮಸ್ತ ಪ್ರಜೆಗಳನ್ನು ಸಮಾನವಾಗಿ ಕಾಣಲಿಚ್ಛಿಸುವುದಲ್ಲದೆ ಸಮಾಜದ ಎಲ್ಲ ವರ್ಗಗಳ ಕಲ್ಯಾಣದ ದೃಷ್ಟಿಯಿಂದ ಪರಿಶ್ರಮಿಸಲು ಬದ್ಧವಾಗಿದೆ. ಭಾರತದ ಸಂವಿಧಾನದಲ್ಲಿಯೂ ಕೂಡ ಸರ್ಕಾರದ ಈ ಬದ್ಧತೆಯನ್ನು ಒತ್ತಿ ಹೇಳುವ ಅಂಶಗಳಿವೆ. ಆದಿವಾಸಿಗಳ ಹಿತದೃಷ್ಟಿಯಿಂದ ಅವರ ಕಲ್ಯಾಣವನ್ನು ಸಾಧಿಸುವ ದೃಷ್ಟಿಯಿಂದ ಸಂವಿಧಾನವು ಒಳಗೊಂಡಿರುವ ಹಲವಾರು ಅಂಶಗಳನ್ನು ಅರ್ಥಾತ್ ಆದಿವಾಸಿಗಳಿಗೆ ನೀಡಲಾದ ಸಂವಿಧಾನಿಕ ಸವಲತ್ತುಗಳನ್ನು ಪಟ್ಟಿ ಮಾಡಲಾಗಿದೆ. ಒಂದು, ಸಂವಿಧಾನದ 15ನೇ ವಿಧಿಯ ಪ್ರಕಾರ ಜಾತಿ, ಜನಾಂಗ, ಮತ, ಪಂಥ, ಮತಪಂಗಡಗಳು ಭೇದವಿಲ್ಲದೆ ಆದಿವಾಸಿಗಳನ್ನೊಳಗೊಂಡಂತೆ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ನೀಡಲಾಗಿದೆ. 16(4)324 ವಿಧಿಗಳ ಪ್ರಕಾರ ಉದ್ಯೋಗಗಳಲ್ಲಿ ಆದಿವಾಸಿಗಳಿಗೆ ಸ್ಥಳಾವಕಾಶವನ್ನು ಕಾಯ್ದಿರಿಸಲಾಗಿದೆ. 320, 330, 332, 334ನೇ ವಿಧಿಗಳ ಪ್ರಕಾರ ಶಾಸನ ಸಭೆಗಳಲ್ಲಿ ಆದಿವಾಸಿಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. 15(4)29(2) ವಿಧಿಗಳ ಪ್ರಕಾರ ಆದಿವಾಸಿಗಳ ಶೈಕ್ಷಣಿಕ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯವು ಅವರುಗಳಿಗೆ ಯಾವುದೇ ಅವಕಾಶಗಳನ್ನು ಕಲ್ಪಿಸಬಹುದಾಗಿದೆ. 19(5)ನೇ ವಿಧಿಯ ಪ್ರಕಾರ ದೇಶದ ಯಾವುದೇ ಭಾಗದಲ್ಲಿ ಆಸ್ತಿ ಮಾಡುವ ಹಕ್ಕನ್ನು ನೀಡಲಾಗಿದೆ. 275ನೇ ವಿಧಿಯ ಪ್ರಕಾರ ಭಾರತದ ಸಂಚಿತ ನಿಧಿಯಿಂದ ಆದಿವಾಸಿಗಳ ಅಭಿವೃದ್ಧಿಗಾಗಿ ರಾಜ್ಯಗಳಿಗೆ ಆರ್ಥಿಕ ನೆರವನ್ನು ಕೇಂದ್ರವು ನೀಡಬಹುದಾಗಿದೆ. 340ನೇ ವಿಧಿಯ ಪ್ರಕಾರ ಆದಿವಾಸಿಗಳ ಹಿತ ಸಂರಕ್ಷಣೆ ಕಮಿಷನರ್ ಒಬ್ಬನನ್ನು ನೇಮಿಸಬಹುದು. 46ನೇ ವಿಧಿಯ ಪ್ರಕಾರ ಆದಿವಾಸಿಗಳ ಆರ್ಥಿಕ, ಶೈಕ್ಷಣಿಕ ಆಸಕ್ತಿಗಳನ್ನು ಸಂರಕ್ಷಿಸುವ ಅಂಶಗಳನ್ನು ಒಳಗೊಂಡಿದೆ. 164ನೇ ವಿಧಿಯ ಪ್ರಕಾರ ಕೆಲವು ರಾಜ್ಯಗಳಲ್ಲಿ ಆದಿವಾಸಿಗಳ ಹಿತಾಸಕ್ತಿಗಳನ್ನು ಸಂಪೋಷಿಸುವ ಸಲುವಾಗಿ ಪ್ರತ್ಯೇಕ ಮಂತ್ರಿಗಳನ್ನು ನೇಮಕ ಮಾಡಬೇಕೆಂದು ಆದೇಶಿಸಲಾಗಿದೆ. 2243ನೇ ವಿಧಿಯಲ್ಲಿ ಶೆಡ್ಯೂಲ್ಡ್ ಪ್ರದೇಶ, ಆದಿವಾಸಿಗಳ ಪ್ರದೇಶಗಳ ಆಡಳಿತದ ದೃಷ್ಟಿಯಿಂದ ಕೆಲವು ಸೂಚನೆ ಸಲಹೆಗಳನ್ನು ನೀಡಲಾಗಿದೆ. 338ನೇ ವಿಧಿಯಂತೆ ಆದಿವಾಸಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ವಿಶೇಷ ಅಧಿಕಾರಿಗಳನ್ನು ನೇಮಿಸಬಹುದಾಗಿದೆ. 339ನೇ ವಿಧಿಯು ಪರಿಶಿಷ್ಟ ಪ್ರದೇಶಗಳು, ಪರಿಶಿಷ್ಟ ಪಂಗಡಗಳ ಕಲ್ಯಾಣದ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದ ನಿಯಂತ್ರಣದ ಸ್ವರೂಪ ಹೇಗಿರಬೇಕೆಂದು ತಿಳಿಸುವುದು. 342ನೇ ವಿಧಿಯು ಯಾವ ಕ್ರಮಗಳ ಆಧಾರದ ಮೇಲೆ ಹೊಸ ಸಮೂಹಗಳನ್ನು ಸರ್ಕಾರದ ವಿಶೇಷ ಸೌಲಭ್ಯಗಳನ್ನು ಪಡೆಯಲು ಅರ್ಹವಾಗುವಂತೆ ಪರಿಶಿಷ್ಟ ಬುಡಕಟ್ಟುಗಳ ಪಟ್ಟಿಗೆ ಸೇರಿಸಬೇಕೆಂಬುದನ್ನು ತಿಳಿಸುವುದು. ಅಂತಿಮವಾಗಿ ರಾಜ್ಯಪಾಲರ ಸಲಹೆಯ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಈ ಘೋಷಣೆಯನ್ನು ಮಾಡುವರು. ಆದಿವಾಸಿ ಕಲ್ಯಾಣ ಸಾಧಿಸುವ ಸಂಬಂಧವಾಗಿ ರಚಿಸಿದ ಆಯೋಗಗಳು ಮತ್ತು ಸಮಿತಿಗಳು ಅಂತ ನೋಡಿದರೆ ಕಾಕಾ ಕಲೇಕರ್ ಅವರ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ, ಶ್ರೀಮತಿ ರೇಣುಕಾ ರೇ ಅವರ ನೇತೃತ್ವದ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಾಮಾಜಿಕ ಕಲ್ಯಾಣದ ಅಧ್ಯಯನ ತಂಡ, ಶ್ರೀ ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಗ್ರಾಮ ಸಮುದಾಯದ ದುರ್ಬಲ ವರ್ಗಗಳ ಕಲ್ಯಾಣ ಕುರಿತಾದ ಅಧ್ಯಯನ ತಂಡ. ಇದು ಸಮಿತಿಗಳನ್ನು ಮಾಡಿರುವಂಥ ತಂಡಗಳಾಗಿದೆ. ಇನ್ನು ಇದರಲ್ಲಿ ನೋಡಿದರೆ ಎರಡನೆಯ ಒಂದು ಯೋಜನೆ ಆರ್ಥಿಕ ಸೌಲಭ್ಯಗಳು ಮತ್ತು ಯೋಜನೆಗಳು. ಮೊದಲನೆಯದು ಸಂವಿಧಾನಿಕ ಸವಲತ್ತುಗಳು, ಎರಡನೆಯದು ಆರ್ಥಿಕ ಸೌಲಭ್ಯಗಳು ಮತ್ತು ಯೋಜನೆಗಳು. ಪರಿಶಿಷ್ಟ ಪಂಗಡಗಳ ಮಂದಿ ದೇಶದ ಇತರ ಜನ ಸಮುದಾಯಕ್ಕಿಂತಲೂ ಆರ್ಥಿಕವಾಗಿ ಕೆಳಮಟ್ಟದಲ್ಲಿದ್ದಾರೆ. ಅವರ ಆರ್ಥಿಕೋನ್ನತಿಯ ದೃಷ್ಟಿಯಿಂದ ಕೈಗೊಳ್ಳಲಾದ ಕ್ರಮಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಸ್ತರವನ್ನು ಎತ್ತರಿಸಲು ಸಾಕಷ್ಟು ಗಮನ ಹರಿಸಲಾಗಿದೆ. ಸಹಕಾರಿ ಸಂಘಗಳು ಆದಿವಾಸಿ ಪ್ರದೇಶಗಳಲ್ಲಿ ಬೃಹತ್ ಗ್ರಾಮದ ವಿವಿಧೋದ್ದೇಶ ಸಹಕಾರಿ ಸಂಘಗಳನ್ನು ಮಾಡುವಂಥದ್ದು, ಗಣಿ ಕೆಲಸಗಾರರು, ಚಹಾ ತೋಟಗಳ ಕಾರ್ಮಿಕರ ಹಿತರಕ್ಷಣೆಯನ್ನು ಮಾಡುವಂಥದ್ದು, ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವುದು, ಕೃಷಿ ಉದ್ಯಮದಲ್ಲಿ ಸ್ಥಿರತೆ ತರಲು ಯತ್ನವನ್ನು ಮಾಡುವಂಥದ್ದು. ಇನ್ನು ಮೂರನೇ ಸೌಲಭ್ಯ ಅಂತ ಹೇಳಿದರೆ ಶೈಕ್ಷಣಿಕ ಸೌಲಭ್ಯ. ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಲಾಗಿದೆ. ಮೊದಲ ಯೋಜನೆಯಲ್ಲಿಯೇ ಸುಮಾರು 4,000 ಶಾಲೆಗಳನ್ನು ಪರಿಶಿಷ್ಟ ಪ್ರದೇಶಗಳಲ್ಲಿ ತೆರೆಯಲಾಗಿದೆ. 10ನೇ ತರಗತಿಯವರೆಗೆ ಎಲ್ಲ ಪರಿಶಿಷ್ಟ ವಿದ್ಯಾರ್ಥಿಗಳಿಗೂ ಉಚಿತ ಪಠ್ಯಪುಸ್ತಕಗಳು, ಮಧ್ಯಾಹ್ನದ ಊಟ, ವಿದ್ಯಾರ್ಥಿ ವೇತನ, ಉಚಿತ
ಉಚಿತ ವಿದ್ಯಾರ್ಥಿ ನಿಲಯ ಮುಂತಾದ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಉನ್ನತ ಶಿಕ್ಷಣದಲ್ಲಿ 20% ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ. ಕೇಂದ್ರ ಸರ್ಕಾರವು ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ ನೀಡುವ ಒಟ್ಟು ಆರ್ಥಿಕ ಸಹಾಯದಲ್ಲಿ ಸುಮಾರು 17.5 ಭಾಗವನ್ನು ಆದಿವಾಸಿಗಳಿಗೆ ಮೀಸಲಿರಿಸಲಾಗಿದೆ. ಆಶ್ರಮ ಮಾದರಿ ಶಾಲೆಗಳು ಆದಿವಾಸಿ ಮಕ್ಕಳಿಗೆ ಮೂಲ ಶಿಕ್ಷಣವನ್ನು ಹಾಗೂ ವೃತ್ತಿ ಶಿಕ್ಷಣವನ್ನು ಕೊಡುವ ದೃಷ್ಟಿಯಿಂದ ದೇಶದ ಹಲವು ಕಡೆಗಳಲ್ಲಿ ಸುಮಾರು 600ಕ್ಕೂ ಹೆಚ್ಚು ಆಶ್ರಮ ಮಾದರಿಯ ಶಾಲೆಗಳನ್ನು ತೆರೆಯಲಾಗಿದೆ. ಇನ್ನು 4ನೇ ಪಾಯಿಂಟ್ನಲ್ಲಿ ಆರೋಗ್ಯ ಸೌಲಭ್ಯಗಳು. ಆದಿವಾಸಿಗಳ ಪ್ರದೇಶಗಳಲ್ಲಿ ಆರೋಗ್ಯ ಸುಧಾರಣೆಗಾಗಿ ವಾಸಿಸುವ ಪ್ರದೇಶಗಳಲ್ಲಿ ಆಸ್ಪತ್ರೆಗಳನ್ನು ಸ್ಥಾಪಿಸುವ ಪ್ರಯತ್ನ ಸಾಗಿದೆ. ಸಂಚಾರಿ ಆಸ್ಪತ್ರೆಗಳು ಕೂಡ ಅವರ ವೈದ್ಯಕೀಯ ತಪಾಸಣೆಯನ್ನು ಉಚಿತವಾಗಿ ಮಾಡುತ್ತಿದೆ. ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅವರನ್ನು ಪ್ರೋತ್ಸಾಹಿಸಲು ಪ್ರದರ್ಶನಗಳನ್ನು ಕೂಡ ಏರ್ಪಾಡು ಮಾಡಲಾಗುತ್ತಿದೆ. ಈ ಪ್ರಯತ್ನಗಳಿಂದಾಗಿ ದೆವ್ವ ಭೂತಗಳಂತಹ ದುಷ್ಟಶಕ್ತಿಗಳು ರೋಗಗಳನ್ನು ತರುತ್ತದೆ ಎಂಬುದು ಅವರ ಮೂಢನಂಬಿಕೆಗೆ ಇಂದು ಶಿಥಿಲವಾಗುತ್ತಿದೆ. ವೈದ್ಯರ ಬಗ್ಗೆ ಮತ್ತು ಔಷಧಗಳ ಬಗ್ಗೆ ಅವರಿಗಿದ್ದ ಸಂಶಯ ಕ್ರಮೇಣ ಮರೆಯಾಗುತ್ತಿದೆ. ಆದಾಗ್ಯೂ ತೀರಾ ಮೂಲೆಗಳಲ್ಲಿರುವ ಅವಿದ್ಯಾವಂತರು ಅನಾಗರಿಕ ಆದಿವಾಸಿಗಳಿಗೆ ಈ ಬಗ್ಗೆ ಇನ್ನೂ ಪೂರ್ಣ ವಿಶ್ವಾಸ ಬಂದಿದೆ ಎನ್ನುವಂತಿಲ್ಲ. ಸಂಶೋಧನಾ ಕಾರ್ಯಗಳು. 5ನೆಯ ಒಂದು ಸೌಲಭ್ಯ ಸಂಶೋಧನಾ ಕಾರ್ಯಗಳು. ಪರಿಶಿಷ್ಟ ಜನಾಂಗಗಳ ಸಂಸ್ಕೃತಿ, ಜೀವನ ವಿಧಾನ, ಸಮಸ್ಯೆಗಳು, ಅವುಗಳ ಪರಿಹಾರ ಇವುಗಳನ್ನು ಅಧ್ಯಯನ ಮಾಡಲು ಕಲ್ಲಿಕೋಟೆ, ಅಹಮದಾಬಾದ್, ಭೂಪಾಲ್, ಭುವನೇಶ್ವರ್, ಉದಯಪುರ, ಪೂನಾ, ಲಕ್ನೋ ಈ ರೀತಿಯಾಗಿ ಮುಂತಾದ ಕಡೆಗಳ ಸಾಮಾಜಿಕ ಸಾಂಸ್ಕೃತಿಕ ಜೀವನದ ಅಧ್ಯಯನವನ್ನು ಮಾಡಲು ಅಸ್ಸಾಂನ ಗೌಹಾತಿ ವಿಶ್ವವಿದ್ಯಾನಿಲಯದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಸರ್ಕಾರೇತರ ಸಂಘಟನೆಗಳನ್ನು ಮಾಡಲಾಯಿತು. ಸರ್ಕಾರೇತರ ಸಂಘಟನೆ ಎನ್ನುವಂಥದ್ದು ಯಾವುದೇ ಪ್ರಜಾಸತ್ತೆಯಲ್ಲಿ ಜನೋಪಯುಕ್ತವಾದ ಹಾಗೂ ಜನಸೇವೆಗೆ ಸಂಬಂಧಿಸಿದ ಕಾರ್ಯಗಳನ್ನು ಸರ್ಕಾರ ಮಾತ್ರ ಕೈಗೆತ್ತಿಕೊಳ್ಳಬೇಕೆಂದು ಯಾರೂ ನಿರೀಕ್ಷಿಸಿರುವುದಿಲ್ಲ. ಸಾರ್ವಜನಿಕ ಕಾಳಜಿ ಉಳ್ಳ ಹಾಗೂ ಸೇವಾನುಭಾವವುಳ್ಳ ವ್ಯಕ್ತಿಗಳು, ಸಂಘಟನೆಗಳು ಸ್ವಯಂ ಪ್ರೇರಣೆಯಿಂದ ಈ ಕಾರ್ಯಗಳಿಗೆ ಇಳಿಯುವುದುಂಟು. ಪ್ರಜಾಸತ್ತೆಯ ನಿಜವಾದ ಅರ್ಥದಲ್ಲಿ ಇದು ಅಗತ್ಯ ಕೂಡ. NGO ಎಂದು ಹೇಳಲಾಗುವ ಸರ್ಕಾರೇತರ ಸಂಘಟನೆಗಳು ಈ ವರ್ಗಕ್ಕೆ ಸೇರಿರುತ್ತದೆ. ಇವಿಷ್ಟು ವಿಷಯಗಳು ಆದಿವಾಸಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಬರುವಂತಹ ಕಾರ್ಯಗಳು ಮತ್ತು ಯೋಜನೆಗಳಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ನಗರ ಸಮುದಾಯಗಳ ಬಗ್ಗೆ ತಿಳ್ಕೊಳ್ಬೇಕು ಸ್ನೇಹಿತರೆ. ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.